ಹಾಯ್ ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ಸೆಪ್ಟೆಂಬರ್ 18ರ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಸೆಪ್ಟೆಂಬರ್ 18ರಂದು ವಿಶ್ವ ಬಿದಿರು ದಿನ, ವರ್ಲ್ಡ್ ಬ್ಯಾಂಬೂ ಡೇ ಆಗಿ ಆಚರಣೆ ಮಾಡ್ತಿದ್ದೀವಿ. ಯಾವಾಗಲಿಂದ ಆಚರಣೆ ಮಾಡ್ತಿದ್ದೀವಿ ಅಂತಂದರೆ ವಿಶ್ವ ಬಿದಿರು ದಿನವನ್ನು 2009ರಿಂದ ಆಚರಣೆ ಮಾಡಲಾಗುತ್ತೆ. ವಿಶ್ವ ಬಿದಿರು ದಿನವನ್ನು ಸೆಪ್ಟೆಂಬರ್ 18ರಂದು ಆಚರಣೆ ಮಾಡಲಾಗುತ್ತೆ. ನೆಕ್ಸ್ಟ್ ಸೆಪ್ಟೆಂಬರ್ 18ರಂದು ಅಂತಾರಾಷ್ಟ್ರೀಯ ಸಮಾನ ವೇತನ ದಿನ, ಇಂಟರ್ನ್ಯಾಷನಲ್ ಈಕ್ವಲ್ ಪೇ ಡೇ ಆಗಿ ಆಚರಣೆ ಮಾಡ್ತಿದ್ದೀವಿ. 2020ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಣೆ ಮಾಡಲಾಗುತ್ತೆ. ನೆಕ್ಸ್ಟ್ 4ನೇ ಆವೃತ್ತಿಯ ಗ್ಲೋಬಲ್ ಬಯೋ ಇಂಡಿಯಾ 2024 ಸಮ್ಮೇಳನವು ಎಲ್ಲಿ ನಡೆಯಿತು ಅಂತಂದರೆ ನವದೆಹಲಿಯಲ್ಲಿ ನಡೆಯಿತು. ಯಾವಾಗ ನಡೆಯಿತು? ಸೆಪ್ಟೆಂಬರ್ 12ರಿಂದ 14ರವರೆಗೆ ನಡೆಯಿತು. ಎಲ್ಲಿ? ನವದೆಹಲಿಯಲ್ಲಿ 4ನೇ ಆವೃತ್ತಿಯ ಗ್ಲೋಬಲ್ ಬಯೋ ಇಂಡಿಯಾ 2024 ಸಮ್ಮೇಳನ ನಡೆಯಿತು. ಗ್ಲೋಬಲ್ ಬಯೋ ಇಂಡಿಯಾ 2024ರ ಥೀಮ್ ಏನಾಗಿತ್ತು ಅಂದ್ರೆ ಟ್ರಾನ್ಸ್ಫಾರ್ಮಿಂಗ್ ಲೀವ್ಸ್ ಬಯೋಸೆನ್ಸಸ್ ಟು ಬಯೋ ಎಕನಾಮಿ. ಟ್ರಾನ್ಸ್ಫಾರ್ಮಿಂಗ್ ಲೀವ್ಸ್ ಸೈನ್ಸಸ್ ಟು ಬಯೋ ಎಕನಾಮಿ. ನೆಕ್ಸ್ಟ್, ಇತ್ತೀಚೆಗೆ ಯಾಗಿ ಚಂಡಮಾರುತದಿಂದ ಹಾನಿಗೆ ಒಳಗಾಗಿರುವಂತಹ ಆಗ್ನೇಯ ಏಷ್ಯಾ ರಾಷ್ಟ್ರಗಳಿಗೆ ಮಾನವೀಯ ನೆರವು ನೀಡುವ ಉದ್ದೇಶದಿಂದ ಆಪರೇಷನ್ ಸದ್ಭಾವನಾ ಹೆಸರಿನಲ್ಲಿ ನೆರವು ಕಾರ್ಯಾಚರಣೆ ಮಾಡಲಾಯಿತು. ಯಾವ ಆಪರೇಷನ್ ಅಂತಂದರೆ ಆಪರೇಷನ್ ಸದ್ಭಾವನಾ. ಕಾರ್ಯಾಚರಣೆಯ ಹೆಸರೇನಾಗಿತ್ತು ಅಂದರೆ ಆಪರೇಷನ್ ಸದ್ಭಾವನಾ. ಯಾವುದಕ್ಕೆ? ಆಗ್ನೇಯ ಏಷ್ಯಾ ರಾಷ್ಟ್ರಗಳಿಗೆ ಮಾನವೀಯ ನೆರವು ನೀಡುವಂತಹ ಉದ್ದೇಶದಿಂದ. ಯಾವ ಚಂಡಮಾರುತ? ಯಾಗಿ ಚಂಡಮಾರುತ. ಯೋಗಿ ಎಂಬ ಹೆಸರನ್ನು ನೀಡಿರುವಂತಹ ದೇಶ ಯಾವುದು ಅಂತಂದರೆ ಜಪಾನ್ ಹವಾಮಾನ ಸಂಸ್ಥೆಯು ನೀಡಿದೆ. ನೆಕ್ಸ್ಟ್, ಏಷ್ಯನ್ ಹಾಕಿ ಚಾಂಪಿಯನ್ ಟ್ರೋಫಿ 2024 ಎಷ್ಟನೇ ಆವೃತ್ತಿ ಅಂದರೆ 8ನೇ ಆವೃತ್ತಿ. 8ನೇ ಆವೃತ್ತಿಯ ಏಷ್ಯನ್ ಹಾಕಿ ಚಾಂಪಿಯನ್ ಟ್ರೋಫಿ 2024 ವಿಜೇತರು ನಮ್ಮ ಭಾರತ ದೇಶದವರು. ರನ್ನರ್ ಅಪ್ ಆದಂತಹ ತಂಡ ಯಾವುದಂದರೆ ಚೀನಾ ದೇಶದ್ದು. ಈ ಟೂರ್ನಿ ಎಲ್ಲಿ ನಡೆದಿದೆ ಅಂದರೆ ಚೀನಾದಲ್ಲಿ ನಡೆಯಿತು. ಭಾರತ ಟೋಟಲಿ 5 ಬಾರಿ ಚಾಂಪಿಯನ್ಶಿಪ್ ಪ್ರಶಸ್ತಿ ಪಡೆದಿದೆ. ಎಷ್ಟು ಬಾರಿ ಪಡೆದಿದೆ ಅಂತಂದರೆ ಟೋಟಲಿ 5 ಬಾರಿ ಯಾವುದು ಏಷ್ಯನ್ ಹಾಕಿ ಚಾಂಪಿಯನ್ ಟ್ರೋಫಿ ಪಡೆದಿದೆ. ಎಷ್ಟು ಬಾರಿ? ಇದು 2024ರಿಂದ ಇದು ಎಷ್ಟನೇ ಬಾರಿ ಅಂತಂದರೆ 5ನೇ ಬಾರಿ ವಿಜಯಿಸಿದೆ. ನೆಕ್ಸ್ಟ್, ಇತ್ತೀಚೆಗೆ ಓಣಂ ಅಥವಾ ತಿರುವೋಣಂ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಯಿತು ಅಂದರೆ ಕೇರಳ ರಾಜ್ಯದಲ್ಲಿ ಓಣಂ ಫೇಮಸ್ ಆಗಿದೆ. ಇದು ದೇಶದ ಮೊದಲ ಒಂದೇ ಮೆಟ್ರೋ ರೈಲು ಸೇವೆಯನ್ನು ಉದ್ಘಾಟನೆ ಮಾಡಲಾಯಿತು. ಇದು ಎಲ್ಲಿದೆ ಅಂತಂದರೆ ಗುಜರಾತ್ನಲ್ಲಿದೆ. ಗುಜರಾತ್ನ ಭುಜ್ನಿಂದ ಅಹಮದಾಬಾದ್ವರೆಗೆ ಚಲಿಸಲಿದೆ. ದೇಶದ ಮೊದಲ ಒಂದೇ ಮೆಟ್ರೋ ರೈಲು ಸೇವೆಯನ್ನು ಎಲ್ಲಿ ಉದ್ಘಾಟನೆ ಮಾಡಲಾಯಿತು ಅಂದರೆ ಗುಜರಾತ್ನಲ್ಲಿ ಉದ್ಘಾಟನೆ ಮಾಡಲಾಯಿತು. ಗುಜರಾತ್ ಭುಜ್ ಟು ಅಹಮದಾಬಾದ್ವರೆಗೆ ಚಲಿಸಲಿದೆ. ಈ ಮೆಟ್ರೋಗೆ ನಮೋ ಭಾರತ್ ರ್ಯಾಪಿಡ್ ರೈಲು ಎಂದು ಹೆಸರಿಸಲಾಗಿದೆ. ನೆಕ್ಸ್ಟ್, ಸಶಕ್ತ ಸೀಮಾ ಬಲ SSB ನೂತನ ಮಹಾನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡವರು ಯಾರಿದ್ದಾರೆ ಅಂತಂದ್ರೆ ಅಮೃತ್ ಮೋಹನ್ ಪ್ರಸಾದ್, IPS ಆಫೀಸರ್ ಇವರು ನಿವೃತ್ತ. ನೆಕ್ಸ್ಟ್, ಇವರು ಹೆಸರು ಯಾವುದು? ಅಮೃತ್ ಮೋಹನ್ ಪ್ರಸಾದ್ ಸಶಸ್ತ್ರ ಸೀಮಾ ಬಲ SSB ನೂತನ ಮಹಾನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. SSB ಸ್ಥಾಪನೆ ಆಗಿದ್ದು 20 ಡಿಸೆಂಬರ್ 1963ರಂದು ಸ್ಥಾಪನೆ ಆಯಿತು. ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ. SSBಯು ನೇಪಾಳ ಮತ್ತು ಭೂತಾನ್ ರಾಷ್ಟ್ರಗಳ ಗಡಿ ರಕ್ಷಣೆ ಮಾಡುತ್ತದೆ. ನೇಪಾಳ ಮತ್ತು ಭೂತಾನ್ ರಾಷ್ಟ್ರಗಳ ಗಡಿ ರಕ್ಷಣೆಯನ್ನು ಮಾಡುವಂತಹ ಸಂಸ್ಥೆ ಯಾವುದು ಅಂತ ಅಂದರೆ SSBಯು ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಇದು ಸೆಪ್ಟೆಂಬರ್ 18ರ ಪ್ರಚಲಿತ ಘಟನೆಗಳಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಇದರಲ್ಲಿ ಯಾವುದಾದ್ರೂ ಲೋಪದೋಷಗಳು ಕಂಡು ಬಂದರೆ ಇನ್ನು ಹೆಚ್ಚಾಗಿ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಅಂತಂದರೆ ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕನ್ನು ಮಾಡಿ. ಯಾವುದೋ ಒಂದೊಂದು ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.